अल्हम्दुलिल्लाहि रब्बिल आलमीन वस्सलातु वस्सलामु अला सय्यिदिल अंबियाइ वल मुरसलीन व अला आलिहि व अस्हाबिहि वसल्लम तस्लीमन कसीरन कसीरा अम्मा बाद अऊज़ु बिल्लाहि मिनश शैतानिर रजीम बिस्मिल्लाहिर रहमानिर रहीम इन्ना अव्वल बैतिन वुदिया लिन्नास लल्लज़ी बिबक्कत मुबारकन व हुदल लिल आलमीन फ़ीही आयातुम बय्यिनातुम मक़ाम इब्राहीम वमन दखलहु कान आमिना। कालन नबी सल्लल्लाहु अलैहि वसल्लम अहब्बुल बिलादि इलल्लाहि मसाजिदुहा व अबग़ज़ुल बिलादि इलल्लाहि अस्वाक़ुहा। औ कमा काल अलैहि सलातु वस्सलाम। ಅರಿವೇ ಗುರು ನುಡಿಯೇ ಜ್ಯೋತಿರ್ಲಿಂಗ ದೈವೇ ಧರ್ಮದ ಮೂಲ ತರಂಗ मुँह देख लिया आईने में पर दाग न देखा सीने में मुँह देख लिया आईने में पर दाग न देखा सीने में जी ऐसा लगाया जीने में मरने को मुसलमान भूल गए। ಇಲಾಳ ಗ್ರಾಮನಲ್ಲಿ ಇವತ್ತು ನಮ್ಮೆಲ್ಲರಿಗೂ ಒಂದು ಸಂತೋಷದ ದಿವಸ. ಯಾಕಂದ್ರೆ ನಮ್ಮ ಇಲಾಳ ಗ್ರಾಮೀಣ ಎಲ್ಲ ಮುಸ್ಲಿಂ ಬಾಂಧವರು ಇಡೀ ಭಾರತ ದೇಶದೊಳಗೆ ಸ್ವಚ್ಛ ಭಾರತ ಚೊಕ್ಕ ಭಾರತ ಅನ್ನುವಂಥ ಮಾತು ನೋಡ್ಬೇಕಂದ್ರೆ ಇಲಾಳ ಗ್ರಾಮ ನೋಡಬೇಕು. ಯಾಕಂದ್ರೆ ಇಲಾಳ ಗ್ರಾಮೀಣ ಎಲ್ಲ ಸಮಾಜದ ಹೂಗಳನ್ನು ಒಂದೇ ಸ್ಟೇಜ್ ಮೇಲೆ ಕುಂದಿರಿಸಿ ಅವ್ರ ಮುಂದೆ ಅಲ್ಲಾಹನ ಮನೆ ಉದ್ಘಾಟನಾ ಸಮಾರಂಭದಲ್ಲಿ ಈ ವಿದ್ಯಾರ್ಥಿಗೆ ಒಂದು 4 ಮಾತಾಡಬೇಕನ್ನುವಂಥ ಉದ್ದೇಶದಿಂದ ನಮ್ಮ ಗುಡೂರು ಹಿರಿಯರಾಗಲಿ ಇಲಾಳ ಗ್ರಾಮೀಣ ಹಿರಿಯರಾಗಲಿ ಒಂದು 4 ಮಾತಾಡೋ ಸಲುವಾಗಿ ಆಜ್ಞೆ ಪ್ರಕಾರ ತಮ್ಮೆಲ್ಲರ ಗುರು ಹಿರಿಯರ ಆಶೀರ್ವಾದ ಇದ್ದರೆ ನಾನು ಒಂದು 4 ಮಾತು ಮಾತಾಡುವಂಥ ಪ್ರಯತ್ನ ಮಾಡ್ತೀರಿದ್ದುವ ಇನ್ಶಾ ಅಲ್ಲಾಹ್. ಇವತ್ತಿನ ದಿವಸ ಇಲಾಳ ಗ್ರಾಮೀಣ ಎಲ್ಲ ಗುರು ಹಿರಿಗೆ ವಂದಿಸಿ ಸಲಾಮತ್ತು ಆದಾಬನ್ನು ಹೇಳುತ್ತಾ ಈ ಸಭೆ ಸಮಾರಂಭದಲ್ಲಿ ನಮ್ಮ ಎಲ್ಲ ಹಿರಿಯರು ಅಲ್ಲಾಹನ ಮನೆ ಉದ್ಘಾಟನಾ ಸಮಾರಂಭದಲ್ಲಿ ನಾವು ಕೂತು ಒಂದು ದೀನ ಧರ್ಮದ ಮಾತು ಕೇಳಬೇಕು. ಪ್ರೀತಿ ಪ್ರೇಮ ವಾತ್ಸಲ್ಯ ಅನ್ನುವಂಥ ಮಾತು ನಮ್ಮ ಭಾರತ ದೇಶದಲ್ಲಿ ಸಾವಿರಾರು ವರ್ಷದಿಂದ ಸೂಫಿಗಳು ಸಂತರು ಶರಣರು ಮಠಾಧೀಶರು ಪೀರ್ ಪೈಗಂಬರು ಸಾರಿ ಹೋಗಿರುವಂಥ ಭಾಳಷ್ಟು ಮಾತುಗಳು ಹೇಳ್ಯಾರ, ನಾವು ಕೇಳಕತ್ತೀವಿ. ಆದ್ರೆ ಇವತ್ತು ಇಂಥ ಒಂದು ಕಾಲದೊಳಗೆ ನಾವು ಭಾರತ ದೇಶದೊಳಗೆ ಜೀವನ ಸಾಗಿಸಾಕತ್ತೀವಪ್ಪ ಅಂದ್ರೆ ದೀನ ಧರ್ಮದ ಮಾತು ಹೇಳಿದ್ರೆ ಅವ್ರು ನಮಗೆ ಲಘುನ ತಿಳಿದೂ ಇಲ್ಲ. ಒಂದು ಕಿವಿಯಿಂದ ಕೇಳ್ತೀವಿ, ಆದ 2ನೇ ಕಿವಿಯಿಂದ ಬಿಟ್ಟು ಬಿಡ್ತೀವಿ. ಆದ್ರೆ ಅದೇ ಮಾತು ಸೂಫಿ ಸಂತರು ಇವತ್ತು ಹೇಳಕತ್ತಾರ. ಏನಪ್ಪ ಅಂದ್ರೆ ನೀವು ಪ್ರಕೃತಿ ಬಗ್ಗೆ ಜೀವನದ ಬಗ್ಗೆ ಯಾವುದಾದ್ರೂ ಔಷಧಿ ಉಪಚಾರ ಬಗ್ಗೆ ನೀವು ಮಾತಾಡಿದ್ರೆ ಮಂದಿ ಪೆನ್ನ ಕಾಗದ ತೆಗಿತಾರ. ಇದು ಶುಗರ್ದ ಔಷಧಿ ಸಿಗ್ತೈತಿ, ಇಲ್ಲಿ BP ಔಷಧಿ ಸಿಗ್ತೈತಿ, ಇದು ಹಾರ್ಟ್ದ ಔಷಧಿ ನಿಮ್ಗೆ ಸಿಗ್ತೈತಿ, ನಿಮ್ಗೆ ಯಾವತ್ತು ಏನು ಲಕ್ವ ಹೊಡಿಯೋದಿಲ್ಲ, ಏನು ಹೊಡಿಯೋದಿಲ್ಲ. ಇಂಥ ಮಾತುಗಳು ವಿಚಾರ ಹೇಳಿದ್ರೆ ಕಾಪಿ ಪೆನ್ನ ತೊಗೊಂಡು ಬರ್ಕೊಳಕ್ಕೆ ತಯಾರಾಕ್ಕಾರ. ಹೌದಿಲ್ರಿ ಹಿರಿಯರ? ಆದ್ರೆ ಅದ ದೀನ ಧರ್ಮದ ಮಾತು ಇದು ಮಾಡಿದರೆ ನಿಮ್ಗೆ ಚಲೋ ಆಕೈತಿ, ಗೋರಿ ಒಳಗೆ ನೀವು ಸುಖ ಶಾಂತಿ ಸಿಗ್ತೈತಿ, ಮನೆ ಒಳಗೆ ನೀವು ಸುಖ ಶಾಂತಿ ನೆಮ್ಮದಿ ಹುಲ್ಲುಸು ಬರ್ಕತ್ ಸಿಗ್ತೈತಿ. ನಾವು ಎಷ್ಟು ಪ್ರೀತಿ ಪ್ರೇಮಲಿಂದ ಸಾವಿರಾರು ವರ್ಷಲಿಂದ ನಾವು ಜೀವನ ಸಾಗಿಸಾಕತ್ತೀವಿ. ಸೂಫಿಗಳು ಹಿಂಗೆ ಹೇಳ್ಯಾರ, ಋಷಿಗಳು ಹಿಂಗೆ ಹೇಳ್ಯಾರ, ಮುನಿಗಳು ಹಿಂಗೆ ಹೇಳ್ಯಾರ, ಮತ್ತು ಪೀರ್ ಪೈಗಂಬರು ಹಿಂಗೆ ಹೇಳ್ಯಾರ, ಮಠಾಧೀಶರು ಹಿಂಗೆ ಹೇಳ್ಯಾರ. ಅಂದ್ರೆ ಅವ್ರು ಹೇಳ್ಯಾರ್ರಿ, ಅದು ಮಾಡ್ಬೇಕು ಯಾರು? ಅದರ ಔಷಧ ಬಗ್ಗೆ ಉಪಚಾರ ಬಗ್ಗೆ ಹೇಳಿದ್ರೆ 1000 ಕಿಲೋಮೀಟರ್ ಇದ್ರೂ ಹೋಗಿ ತರಾಕ ತಯಾರಕ್ಕಾನ. ಮೊನ್ನೆ ಒಂದು ಹಿರಿಯರು ಪಂಡಿತರು ಒಂದು ಉದಾಹರಣೆ ಹೇಳಿದರು. ಒಮ್ಮೆ ರಾಜ ಏನಂತ ಕೇಳಿದಂತ, ನಮ್ಮ ಪ್ರಜೆಗಳು ಹೆಂಗದಾರಪ್ಪ, ಹೆಂಗೆ ನಡೆದೈತೆ ನಮ್ಮ ದೇಶದೊಳಗೆ, ಏನು ನಡೆದೈತೆ ಅಂತ ಕೇಳಿದಾಗ ಅವ ಬೀರ್ಬಲ್ ಏನು ಹೇಳಿದಂತ, ಎಲ್ಲರೂ ಆರಾಮದಾರ್ರಿ, ಮತ್ತೇನು ಹೇಳ್ಬೇಕಂದ್ರೆ ಎಲ್ಲರೂ ಡಾಕ್ಟರ್ ಆಗ್ಯಾರ ಅಂತ ಹೇಳಿದ್ರಂತ. ಅದೇ ಹೆಂಗೆ ಒಮ್ಮರ ಡಾಕ್ಟರ್ ಹೆಂಗೆ ಹಾಕ್ಯಾರ ಎಲ್ಲರೂ ಅಂತ ಕೇಳಿದಾಗ, ಇಲ್ಲ ನೀವು ಯಾವಾಗೂರೊಮ್ಮೆ ಜಡ್ಡಿಗೆ ಬಿದ್ದರೆ ಯಾವ್ದಾದ್ರು ನಿಮ್ಮ ಜಡ್ಡು ಬತ್ತಂದ್ರೆ ಗೊತ್ತಾಕೈತೆ ಅಂತ ಹೇಳಿದ್ರಂತ. ಅವಾಗ 1 ತಿಂಗಳು ಒಪ್ಪತ್ತಾದ್ಮೇಲೆ ಅವ್ರಿಗೆ ಯಾವುದೋ ಒಂದು ನೆಗಡಿ ಯಾವುದೋ ಜಡ್ಡು ಬತ್ತು. ರಾಜ ಮಕ್ಕೊಂದಿದ್ದ, ಎಲ್ಲರೂ ಭೇಟಿಯಾಗಿ ಬಂದ್ರಂತ ಊರು ಹಿರಿಯರು.
ಹಳ್ಳಿಯಿಂದ ಬಂದರು, ಪ್ಯಾಟಿಂದ ಬಂದರು, ಎಲ್ಲರೂ ಬಂದು ನಮಸ್ಕಾರ, ಸಲಾಮ್, ಆದಾಬ್ ಅನ್ನು ಕೇಳ್ಕೊತ ಹೆಂಗೆ ಆರಾಮದಿರಲಿ, ಹೆಂಗೆ ಆರಾಮೈತಿ, ಔಷಧ ತೊಗೊಳಕತ್ತೀನಿ. ಆದ್ರೆ ಹೋಗುವಾಗ ಎಲ್ಲರೂ ಒಂದು ಮಾತು ಹೇಳಿದ್ರಂತ, ಈ ಔಷಧ ಅಲ್ಲಿ ಹಕೀಮ್ ಸಾಹೇಬರು ಎಲ್ಲಿ ಗುರುಗಳು ಅದಾರ ಅವ್ರಂತಲಿ ಈ ಔಷಧ ಭಾಳ ಚಲೋ ಸಿಗ್ತೈತಿ, ಈ ಔಷಧ ತಗೊಳ್ಳಿ ನೀವು ಲಘುನ ಆರಾಮಾಕ್ಕಿರಿ ಅನ್ನುವಂಥ ಎಲ್ಲರೂ ಒಂದೊಂದು ಔಷಧ ಒಂದೊಂದು ಡಾಕ್ಟರ್ ಬಗ್ಗೆ ಹೇಳೋದ್ರಂತ. ಆವಾಗ ಬೀರ್ಬಲ್ ಹೇಳಿದಂತ ಹೇಳಿದಿಲ್ಲ ನಿಮಗೆ ನಾನು, ನೀವು ಒಮ್ಮೆ ಆರಾಮಾಗ್ಲಿಕ್ಕಂದ್ರೆ ಎಲ್ಲರೂ ಏನು ಹೇಳ್ತಾರೆ ನಿಮ್ಗೆ, ಔಷಧನೂ ಹೇಳ್ತಾರ, ಉಪಚಾರನೂ ಹೇಳ್ತಾರ. ಎಲ್ಲರೂ ಡಾಕ್ಟರ್ ಆಗ್ಯಾರಂತ, ಈಗ ಎಲ್ಲರೂ ಡಾಕ್ಟರ್ ಆಗ್ಯಾರ. ಹಾಂ, ಹೌದಿಲ್ರಿ, ಎಲ್ಲರೂ ಡಾಕ್ಟರ್ ಆಗ್ಯಾರ. ಅದು ಏನಪ್ಪ ಅಂದ್ರೆ ಮುಂದೆ ಹಿರಿಯರು ಪಂಡಿತರು ಹೇಳಿದರು, ಆ ರಾಜಾಗ ಆರಾಮನಾಗಲಿಲ್ಲ ಏನ್ರಿ. ಈಗ ಬರೀ ಶರೀರ ಬಗ್ಗೆ ಅಷ್ಟ ನಾವು ವಿಚಾರ ಮಾಡಕತ್ತೀವಿ. ಮೊನ್ನೆ ಒಂದು ಉದಾಹರಣೆ ಕೊಟ್ಟರು, ಆ ಕುದುರೆ ಅಸಲೈತೋ ಏನು ಕುದುರೆ ಮ್ಯಾಗ ಕುಂದ್ರಾಮ ಅಸಲೈತೆ ಅಂತ ಕೇಳಿದ್ರು. ಕುದುರೆ ಅಸಲೈತೋ ಕುದುರೆ ಮ್ಯಾಗ ಕುಂದ್ರಾಮ ಅಸಲೈತೆ. ಕುದುರೆ ಅಂತ ನಮ್ಮ ಸಲುವಾಗಿ ಆ ಪರಮಾತ್ಮ ಅಲ್ಲ ಮಾಡ್ಯಾನ. ಸೈಕಲ್ ಮೋಟ್ರ್ ನಮ್ಮ ಸಲುವಾಗಿ ಐತಿ, ಕಾರ್ ಗಾಡಿ ನಮ್ಮ ಸಲುವಾಗಿ ಐತಿ. ಅದು ನಮ್ಮ ಅಸಲಲ್ಲ, ಅಸಲು ಮನುಷ್ಯ ಏನು ಅದನ್ರಿ, ಅಸಲಿ ಮನುಷ್ಯ. ಅದೇ ಉದಾಹರಣೆ ಕೊಟ್ಟು ಹಿರಿಯರು ಪಂಡಿತರು ಹೇಳಿದರು, ಈ ಮನುಷ್ಯ ಈ ದೇಹ ಅಸಲಲ್ಲಪ್ಪ, ಈ ದೇಹದೊಳಗಿರುವಂಥ ಆತ್ಮ ಏನೈತಿ ಅದು ಅಸಲೈತಿ ಅಂತ ಹೇಳಿದರು. ಈ ದೇಹದ ಸಲುವಾಗಿ ಎಷ್ಟು ಉಪಚಾರ ಮಾಡ್ತೀವಿ ನಾವು. ಯಾವುದಾದ್ರೂ ಜಡ್ ಜಪ್ಪತ್ತಿ ಬತ್ತಂದ್ರೆ ಎಷ್ಟು ನಾವು ವಿಚಾರ ಮಾಡ್ತೀವಿ. ಯಾರಿಗಾರು ಒಬ್ಬ ಹೇಳಿ ನೋಡ್ರಿ, ನಿಮ್ಗೆ ಶುಗರ್ ಆಗೈತೆ ಅಂದ್ರೆ ಎಲ್ಲ ಅವಂಗೆ ಟೆಂಪ್ರೇಚರ್ ಡೌನ್ ಆಗಿಬಿಡ್ತೈತೆ ಅವಂಗೆ, ಹೌದಿಲ್ರಿ. ತಿಂದು ಊಟ ಭಾಳ ಮಾಡಾಕತ್ತಿದ್ದ, ಏನು ಹೆಂಗೆ ಬೇಕು ಹಂಗೆ ಹಬ್ಬಿದ್ದ. ಒಮ್ಮೆ ಎಲ್ಲರೂ ಹೇಳಿದ್ರು ಏನು ಆರಾಮಾಗಲಾಗೈತಿ, ಏನು ಮಾಡಬೇಕು. ಒಬ್ಬ ಹಕೀಮ್ ಸಾಬ್ರು ಅಂತಿಲ್ಲ ಹೋದ್ಮೇಲೆ ಹಕೀಮ್ ಸಾಬ್ರು ಹೇಳಿದ್ರಂತ, ಆರಾಮಾಕೈತಿ, ಒಂದು ಔಷಧ ಕೊಡ್ತೀನಿ, ಈ ಔಷಧ ಮುಂಜಾನೆ ತೊಗೋಬೇಕು, ಆದ್ರೆ ನೀ 8 ದಿವಸ ಭಾಳ ಆದ್ರೆ ಒಂದು ವಾರ 20 ದಿನಕ್ಕೆ ನೀನು ಸಾಯ್ತಿ, ಈ ತಾರೀಖನ್ನು ಹೇಳಿದ್ರಂತವ್ರು. ಅಲ್ಲ ಅವನು ಏನು ಮಾರದ ಔಷಧನೂ ಕೊಟ್ಟ ಮತ್ತು ಸಾಯೋ ತಾರೀಖನ್ನು ಹೇಳಾಕತ್ತಾನ. ಅವ್ಗೆ ಭಾಳ ಚಿಂತೆ ಆತ. ಯಾರ್ರೀ ಪೇಷಂಟ್ಗೆ ಅವ್ ಕುಂದ್ರಾಗ ಬರ್ತಿದ್ದಿಲ್ಲ, ನಿಂದ್ರಾಗ ಬರ್ತಿದ್ದಿಲ್ಲ, ಅಡ್ಡಾಡಕ್ಕೂ ಬರ್ತಿದ್ದಿಲ್ಲ, ಅಂಥ ಜಡ್ ಅವಂಗೆ ಹತ್ತಿತ್ತು. ಅವ್ ಏನಪ್ಪ ಔಷಧನೂ ಕೊಟ್ಟಾನ, ಮತ್ತು ಈ ಒಂದು ವಾರ 20 ಅಷ್ಟೇ ಹೇಳಕತ್ತಾನ. ಅವ್ ಅದೇ ವಿಚಾರನೊಳಗಿದ್ದವ, ಅದೇ ವಿಚಾರ, ಔಷಧನೂ ತಗೋತಿದ್ದ. ನಾಳೆ ಬರ್ತೈತಿ, ನಾಳೆ ಟೈಮ್ ಲಾಸ್ಟ್ ಐತಿ, ಈ ತಾರೀಕಿನದು ಲಾಸ್ಟ್ ಐತಿ, ಇದೇ ವಿಚಾರನಾಗ ಕುಂತು ಅದು ಬಂದು ಮತ್ತೊಂದು ತಿಂಗಳಾಯ್ತು, ಅವಾಗ ವಿಚಾರ ಬತ್ತಂತ. ನಾವು ಹಕೀಮ್ ಸಾಬ ಈ ಭಾಳ ವಾರ 20 ಹೇಳಿದ್ದ, ನಾ ಸಾಯ್ಲಿಲ್ಲ, ಈಗ ಅವ್ಗೆ ಭೇಟಿಯಾಗಿ ಹೋಗ್ಬೇಕು, ನಾನು ಮಾತಾಡ ಬರ್ಬೇಕಂತ ಬಂದು ಹೇಳಿದ್, ಏನ್ರಿ ಸಾಹೇಬರ ಔಷಧ ಕೊಟ್ರಿ, ಮತ್ತು ಈ ತಿಂಗಳಕ್ಕೆ ಈ ತಾರೀಕಿಗೆ ಸಾಯ್ತೇನೆ ಅಂತ ಹೇಳಿದ್ರಿ, ನಾನು ಏನೂ ಆಗಲಿಲ್ಲ ನೋಡ್ರಿ, ನಾನು ಇವತ್ತು ನಡ್ಕೊಂಡು ಬಂದೀನಿ ಅಂತ ಹೇಳಿದಂತ. ಆವಾಗ ಹಕೀಮ್ ಸಾಹೇಬ್ರು ಹೇಳಿದಂತ, ಈ ಮಾತನ್ನ ನಿನಗೆ ಹೇಳಲಿಕ್ಕಂದ್ರೆ ನೀನು ಅಲ್ಲೇ ಕುಂದಿರ್ತಿದ್ದಿ, ನಿನಗೆ ಹೇಳಕ್ಕೂ ಬರ್ತಿದ್ದಿಲ್ಲ, ಕುಂದ್ರಾಗೂ ಬರ್ತಿದ್ದಿಲ್ಲ. ಈ ತಾರೀಕಿಗೆ ನೀನು ಸಾಯ್ತೀಪ ಅಂತ ಏನು ಹೇಳಿಲ್ಲ, ಆ ವಿಚಾರ ಅದ್ರ ಬಗ್ಗೆ ಪ್ರಯತ್ನ ಪಟ್ಟು ಅದ್ರ ಬಗ್ಗೆ ಚಿಂತೆಯನ್ನು ತಗೊಂಡಿಲ್ಲ, ಟೆನ್ಷನ್, ಅದರ ಸಲುವಾಗಿ ನಿನಗೆ ಅಡ್ಡಾಡಕ್ಕೆ ಬಂದೈತೆ ಅಂತ ಹೇಳಿದಂತ. ಅದಕ್ಕೆ ಸೋಪಿ ಸಂತರು ಶರಣರು ಮಾತು ಹೇಳ್ಯಾರ, ಎಲ್ಲ ಜಡ್ಡಕ್ಕಿಂತ ದೊಡ್ಡ ಉಪಚಾರ ಏನಪ್ಪ ಅಂದ್ರೆ ಮನುಷ್ಯಾಗ ಸಾಯು ನೆನಪಿರ್ಬೇಕಂತ್ರಿ. ಒಂದು ದಿವಸ ನನಗೆ ಸಾಯೋದೈತಿ. ಅದಕ್ಕೆ ಸೂಫಿ ಸಂತರು ಇಂಥ ಸಭೆ ಸಮಾರಂಭದಲ್ಲಿ ಒಂದು ಪ್ರಶ್ನೆ ಮಾಡ್ತಾರಂತ, ನಿಮ್ಮ ವಯಸ್ಸು ಹೇಳ್ರಪ್ಪ ಅಂತ ಕೇಳ್ತಾರಂತ. ಏನ್ರಿ ನಿಮ್ಮ ವಯಸ್ಸು ಹೇಳ್ರಿ. ವಯಸ್ಸು ಹೇಳೋಣಂದ್ರೆ ಬೇರೆ ಬೇರೆ ವಯಸ್ಸು ಹಾಕತ್ತು, ಒಂದೇ ವಯಸ್ಸು ಹಾಕತ್ರಿ ಎಲ್ಲರದು. ಒಬ್ರು ಹೇಳ್ತಾರ 30 ವರ್ಷ, 40 ವರ್ಷ, 50 ವರ್ಷ, 70 ವರ್ಷ, 80 ವರ್ಷ ಅಂತ ಹೇಳ್ತಾರ, ಹೌದಿಲ್ರಿ, ಇದು ಹೇಳ್ತಾರಲ್ಲ. ಆದ್ರೆ ಮತ್ತೊಂದು ಪ್ರಶ್ನೆ ಮಾಡಂತ ಹೇಳ್ತಾರೆ ಸೂಫಿ ಸಂತರು, ಏನಪ್ಪಾ ಅಂದ್ರೆ ಎಷ್ಟು ಉಳ್ದೈತಿ ನಿಮ್ಮ ವಯಸ್ಸು ತಮ್ಮ, ಸ್ವಲ್ಪ ಎಲ್ಲಾರು ಬರೆಸಿರಿ ಅಂತ ಹೇಳಿದಾಗ ಯಾರು ಹೇಳ್ತಾರ, ನಾ ಇನ್ನ 50 ವರ್ಷ ಉಳಿತೀನಿ, ಈಗ ರಿಟೈರ್ಡ್ ಆಗೀನಿ, ಈಗ ನೌಕರಿಗೆ ಹತ್ತೀನಿ, ಈಗ ಹೊಲ ಮನೆ ಮಾಡೀನಿ, ಇನ್ನೊಂದು 10 ದಿವಸ ಬರ್ತೀನಿ, 10 ವರ್ಷ ಇರ್ತೀನಿ ಅಂತ ಹೇಳ್ತಾನೇನ್ರಿ. ಎಲ್ಲಾರು ಉತ್ತರ ಒಂದಾಕೈತೆ ಅಂತ. ಏನಕ್ಕೈತ್ರಿ, ಎಲ್ಲಾರು ಉತ್ತರ ಒಂದಾಕೈತೆ ಅಂತ. ಯಾವಾಗ ಸಾಯ್ತಿ ಅನ್ನೋದು ಯಾವಾಗ ಗೊತ್ತಿಲ್ಲ ಮಾರಾಯ. ಈ ಸೂರ್ಯ ಹುಟ್ಟಿದ್ ನಾನು ನೋಡೀನಿ, ಮುನುಗ್ತೈತೆ ಅನ್ನೋದು ನನಗೆ ಗೊತ್ತಿಲ್ಲ. ಈಗ ನಾ ಹೊಲ ಮನೆಗೆ ಬಂದೀನಿ, ಮನೆಗೆ ಮತ್ತೆ ಹೋಗ್ತೀನೋ ಇಲ್ಲೋ ಅನ್ನೋದು ನನಗೆ ಗೊತ್ತಿಲ್ಲ ಅನ್ನುವಂಥ ಮಾತು ಹೇಳ್ತಾರ. ಅದ ಕಾರಣ ದೊಡ್ಡ ಉಪಚಾರ, ದೊಡ್ಡ ಔಷಧಿ ಏನಪ್ಪಾ ಅಂದ್ರೆ ಒಂದ್ ದಿವ್ಸ ನಮ್ಗೆ ಸಾಯುದೈತಿ. ಅದಕ್ಕೆ ಹಿರಿಯರು ಔಲಿಯಾಕರ ಹೇಳ್ತಾರೆ, ಯಾವುದು ಹಳ್ಳಿ ಒಳಗಾಗ್ಲಿ, ಯಾವುದು ಪ್ಯಾಟಿ ಒಳಗಾಗ್ಲಿ, ಎಲ್ಲಿ ಬಂದ್ರು ರುದ್ರಭೂಮಿ ಕಬ್ರಸ್ಥಾನ ಸಿಗತೈತೆ ಅಂತ್ರಿ. ಸಿಗ್ತೈತಿಲ್ರಿ?
ಎಲ್ಲ ಸಿಗುತ್ತೈತಿ. ಆ ರುದ್ರ ಭೂಮಿ ಒಳಗೆ ಎಲ್ಲರೂ ಎಲ್ಲ ಕೆಲಸ ಬುಗಿಸಿ ಮುಗಿಸಿ ಏನು ಕೆಲಸ ಬಗ್ಸಿದ್ದಿದ್ದಿಲ್ಲ, ಎಲ್ಲ ಹಂಗೆ ಅಡ್ಡಾಡತ್ತಿದ್ದ ಅಂಥ ಮಂದಿ ಆರಾಮ್ ಮಾಡಾಕತ್ತಾರನ್ರಿ ಇಲ್ಲಿ. ಎಲ್ಲರೂ ಗೌಡ್ರನು ಅದಾರ, ಕಾಜಿ ಸಾಬ್ನು ಅದಾನ, ಮುಲ್ಲಾ ಸಾಬ್ನು ಅದಾನ, ಎಲ್ಲ ಜಾತಿಯವರು, ಎಲ್ಲ ಇಂಜಿನಿಯರ್, ಡಾಕ್ಟರ್, ಪ್ರೊಫೆಸರ್, ಹಾಯ್ ನೈ ಅನ್ನೋರು ಎಲ್ಲರೂ ಅಲ್ಲಿ ಮುಕ್ಕೊಂಡಿರ್ತಾರ. ಹೌದಿಲ್ರಿ? ಇನ್ನು ಕೆಲಸ ಸಣ್ಣವ್ರು ಮುಕ್ಕೊಂತಾರ, ಬರೀ ಏನು ಕೆಲಸ ಬಗ್ಸಿದ್ದಿದ್ದಿಲ್ಲ, ಬರೀ ಜಡ್ ಜಾಪತ್ರು ಎಲ್ಲ ಅಂಥವ್ರು ಎಲ್ಲರೂ ಮುಕ್ಕೊಂದಾರ. ಆದ್ರೆ ಆ ರುದ್ರ ಭೂಮಿ ಒಳಗೆ ಕಬ್ರಸ್ತಾನ್ಲಿಂದ ಎಲ್ಲರೂ ಕೂಗಿ ಒದರಿ ಹೇಳ್ತಿರ್ತಾರಂತ. ಏನಂತ? ಏ ತಮ್ಮ ಕೇಳ್ರಿ ಸ್ವಲ್ಪ, ನಾವು ನಿಮ್ಮಂಗ ತೋಟ ಪಟ್ಟಿ ಮಾಡ್ತಿದ್ದೀವಿ, ಹೊಲ ಮನೆ ನಡೆಸ್ತಿದ್ದೀವಿ, ಏನ್ರಿ ನೌಕರಿ ಮಾಡ್ತಿದ್ದೀವಿ, ಪಾಲಿಟಿಕ್ಸ್ ಮಾಡ್ತಿದ್ದೀವಿ, ಕಾರ್ನ್ಯಾಗ, ಮೋಟರ್ ಸೈಕಲ್ ಮ್ಯಾಗ ಮಾತಾಡ್ಕೋತ ಲಗ್ನಕ್ಕೆ ಹೋಕ್ಕೀವಿ, ಗುಡಿ ಗುಂಡಾರ್ಗೆ ಹೋಗಿದ್ದೀವಿ, ಮಸೂದಿಗೆ ಹೋಗಿದ್ದೀವಿ, ನಾನಾ ಥರದ ಕಾರ್ಯಗಳು ಮಾಡ್ತಿದ್ದೀವಿ. ಇವತ್ತು ನಾವು ಬಂದು ಇಲ್ಲಿ ಬಿದ್ದೀವಿ ಕಬ್ರಸ್ತಾನದೊಳಗೆ, ರುದ್ರ ಭೂಮಿ ಒಳಗೆ. ನಿಮಗೂ ಒಂದು ದಿವ್ಸ ಇಲ್ಲಿ ಬರೋದೈತಿ, ನಿಮ್ಗೊಂದು ದಿವಸ ಇಲ್ಲಿ ಬರುದೈತಿ. ಆ ಬರುಕಿಂತ ಮುಂಚೆ ಏನ್ರಿ, ಆ ಪರಮಾತ್ಮ ಏನ್ ನಿಮ್ ಜೀವನ ಕೊಟ್ಟಾನ. ಎಷ್ಟು ಕೊಟ್ಟಾನ್ರಿ? ಬಾಳದ್ರ 50 ವರ್ಷ, ಬಾಳವಾದ್ರ 60 ವರ್ಷ. ಈ 50-60 ವರ್ಷನೊಳಗ ಈಗಂತೂ ನೋಡಾಕತ್ತೀವಿ ಭಾಳ ಮಂದಿ 40 ವರ್ಷನೂ ಭಾಳ ಮುಂದೆ ಹೋಗಾಕತ್ತಿಲ್ಲ. ಭಾಳ ಹಿರಿಯರು, ಭಾಳ 50-70 ವರ್ಷ 80 ವರ್ಷ ನಮ್ಮ ಹಿರಿಯರು ಹೋಗಿದವ್ರು. ಈಗಂತೂ ಎಲ್ಲ ನಾನಾ ಥರದ ಚಟಗಳು ಮಾಡಿ ಇವತ್ತೇನ್ರಿ ಮನುಷ್ಯ ಲಘುನ ಸಾಯಿ ಒಪ್ಕೊಳಕತ್ತಾನ. ಇಂಥ ಒಂದು ಸಮಯದೊಳಗೆ, ಇಂಥ ಒಂದು ಕಾರ್ಯದೊಳಗೆ ಹಿರಿಯರು ಔಲೇಕರ ಹೇಳ್ತಾರ್ರಿ, ದೀನ ಧರ್ಮದ ಮಾತ್ರ ನಮ್ಗೆ ಲಘುನ ತಿಳಿಯಾಕತ್ತಿಲ್ಲ, ಆದ್ರೆ ಔಷಧಿ ಬಗ್ಗೆ ಲಘುನ ತಿಳಿಯಾಕತ್ತೈತಿ. ಆದ್ರೆ ಮುಂದೆ ಹಿರಿಯರು ಹೇಳ್ತಾರ್ರಿ, ಏನು ಅವ್ರು ಔಲೇಕರಾಮರು ಸೂಪಿಸ್ ಅಂತ ಹೇಳ್ತಾರ್ರಿ, ಈ ಶರೀರಕ್ಕೆ ಏನಾರ ಜಡ್ ಜಾಪತ್ರಿ ಬತ್ತಂದ್ರ ಇದು ಲಾಸ್ಟ್ ಕಡಿ ಏನೈತಪ್ಪ ಅಂದ್ರೆ ಇದಕ್ಕೆ ಮರಣ ಬರ್ತೈತಿ. ಇದಕ್ಕಿಂತ ಹೆಚ್ಚು ಏನು ಬರ್ತೈತ್ರಿ? ಇದಕ್ಕಿಂತ ಹೆಚ್ಚು ಏನು ಬರೋದಿಲ್ಲ. ಆದ್ರೆ ಒಳಗಿರುವಂಥ ಆತ್ಮಕ್ಕೆ ಜಡ್ ಬತ್ತಂದ್ರ ಅದಕ್ಕೆ ಮರಣ ಅಲ್ರಿ. ಅದಕ್ಕೆ ನಮ್ಮ ಭಾಳಷ್ಟು ನಮ್ಮ ಹಿಂದೂ ಬಾಂಧವರು ತಿಳಿಬೋದು, ಉರ್ದುದೊಳಗೆ ಹೇಳ್ತೀವಿ ಇಂತೆಕಾಲ್ ಹೋಗಯ ಅಂತೇವೆ ನಾವು. ಮತ್ತು ಉರ್ದು ಚಲೋ ಹೇಳೋರಿದ್ರ ಫೌತ್ ಹೋಗಯ ಅಂತಾರ, ಮರ್ಗಾಯ ಖತಮ್ ಹೋಗ ಅಂತ ಹೇಳುದಿಲ್ಲ. ಇಂತೆಕಾಲ್ ಅಂದ್ರೆ ಎದಕ್ಕೆ ಹತ್ತಾರ ಅಂದ್ರೆ ಒಂದು ಜಾಗ ಬಿಟ್ಟು ಬೇರೆ ಜಾಗಕ್ಕೆ ಹೋಗಾಕ ಇಂತೆಕಾಲ್ ಹತ್ತಾರ. ಫೌತ್ ಹೋಗೆ ಅಂದ್ರೆ ಇದ್ರ ಅರ್ಥ ಏನಪ್ಪಾ ಅಂದ್ರೆ ಗಾಡಿ ಮಿಸ್ ಆತು. ಏನಿ 50 ವರ್ಷ 70 ವರ್ಷ ದೀನ ಧರ್ಮ ಇಬಾದತ್ ಅಮಲ ಯಾವ್ದಾದ್ರು ಒಂದು ಪುಣ್ಯ ಕಾರ್ಯ ಮಾಡೋ ಸಲುವಾಗಿ ಏನ್ ಜೀವನ ಪರಮಾತ್ಮ ಏನ್ ಕೊಟ್ಟಿದ್ದಲ್ರಿ, ಆ ಮಾಡೋ ಸಮಯ ಒಂದು ಮುಗಿದು ಹೋತು. ಅದಕ್ಕತ್ತಾರ ಫೌತ್ ಹೋಗೆ, ಅದಕ್ಕತ್ತಾರೇನ್ರಿ ಫೌತ್ ಹೋಗೆ. ಮತ್ತೆ ಸಮಯ ಸಿಗುದಿಲ್ಲ, ಸಿಗ್ತೈತೇನ್ರಿ? ಅದಕ್ಕೆ ನಾವು ಉರ್ದು ಸಾಲಿ ಕಲಿಯುವಾಗ ಉರ್ದು ಗುರುಗಳು ಈ ಕವಿ ಹೇಳ್ತಿದ್ದ, ಏನ್ರಿ, ಗಯಾ ವಕ್ತ್ ಫಿರ್ ಹಾತ್ ಆತಾ ನಹಿ, गया वक्त फिर हाथ आता नहीं, सदा दौरा दिखाता नहीं, सुराही में दरिया समाता नहीं, मराबैल कभी घास खाता नहीं. ಸತ್ಯತ್ತಿಗೆ ನೀವು ಹುಲ್ಲ ಇಟ್ಟಿರ್ತಿದ್ದೇನ್ರಿ? ಅದು ಟೈಮ್ ಇರ್ತೈತಿ ಎಲ್ಲರಿಗೂ ಒಂದು. ಅಲ್ಲ ಕುರಾನ್ದಲ್ಲಿ ಹೇಳ್ತಾನ್ರಿ, ಇದಾ ಜಾ ಆಜ್ಲುಹುಂ ಲಾ ಯಸ್ತಖಿರೂನ ಸಾಅತಂ ವಲಾ ಯಸ್ತಖ್ದಿಮೂನ್. ಎಲ್ಲರಿಗೂ ಒಂದು ಟೈಮ್ ಐತೆ ಅಂತ್ರಿ. ಅದು ಏನ್ರಿ, ಆ ಟೈಮ್ ಅಲ್ಲ ಬರೆದಿಟ್ಟನ್ರಿ ಎಲ್ಲರಿಗೆ. ನೋಡ್ರಿ, ಬರೋಕ್ಕಿಂತ ಮುಂಚೆ, ನಾವು ಜಗತ್ನ್ಯಾಗ ಬರೋಕ್ಕಿಂತ ಮುಂಚೆ ಹೋಗೋ ಟೈಮ್ ತಾರೀಖ್ ಎಲ್ಲ ಬರೆದು ಕಳ್ಸ್ಯಾನಂತ್ರಿ ಅಲ್ಲ ತಾಲ. ಆ ಭಗವಂತ ಪರಮಾತ್ಮ ನಾವು ಜಗತ್ನ್ಯಾಗ ಬಂದಿಲ್ಲ, ಆದ್ರೂ ಬರೋಕ್ಕಿಂತ ಮುಂಚೆ ನಾವು ಹೋಗೋ ಟೈಮ್ ಎಲ್ಲ ಮೊದಲ ಬರೆದು ಬಿಟ್ಟಾನ. ಆದ್ರ ಬರುವುದು ಒಂದು ತರ್ತೀಬ್ ಐತಿ, ಹಂಗ ಬರಾಕಿಲ್ರಿ. ಹೆಂಗ ತರ್ತೀವಿ ಏನಪ್ಪಾ ಅಂದ್ರ ತಂದೆಕ್ಕಿಂತ ಮುಂಚೆ ಮಗ ಬರುದಿಲ್ಲ. ಏನ್ ಬರ್ತಾನೇನ್ರಿ? ಮೊದಲು ತಂದೆ, ಆಮೇಲೆ ಮಗ. ಆದ್ರೆ ಹೋಗುದು ಯಾವುದು ತರ್ತೀಬಿಲ್ಲ ಅಂತ. ಏನಪ್ಪಾ ಅಂದ್ರ ಮುತ್ಯ ಇರ್ತಾನ, ಮೊಮ್ಮಗ ಹೋಗ್ಬಿಡ್ತಾನ, ಹೋಗಾನಿಲ್ರಿ? ಮುತ್ಯ ಇರ್ತಾನ, ಮೊಮ್ಮಗ ಹೋಗ್ತಾನ. ಹೋಗುದು ಯಾವುದು ಟೈಮ್ ಇಲ್ರಿ ಅದಕ್ಕೆ. ಎಲ್ಲಾರು ಯಾವಾಗ ಬರ್ತೈತಿ? ಆಜ್ ಉನ್ಕಿ ಬಾರಿ ಹೇ, ಕಲ್ ಹಮಾರಿ ಬಾರಿ ಹೇ, ಸಬ್ಕಿ ಬಾರಿ ಬಾರಿ ಅಂತನ್ರಿ ಅವ. ಎಲ್ಲಾರು ಒಂದ್ ದಿವ್ಸ ಹೋಗುದೈತಿ ಏನ್ರಿ? ಎಲ್ಲಾರು ಒಂದ್ ದಿವ್ಸ ಹೋಗುದೈತಿ. ಆದ್ರ ಇವತ್ತು ಈ ಶರೀರ ಸಲುವಾಗಿ, ಈ ಶರೀರಕ್ಕೆ ಸುಖ ಸಿಗ್ಲಿ, ಶಾಂತಿ ಸಿಗ್ಲಿ, ನೆಮ್ಮದಿ ಸಿಗ್ಲಿ, ಚಲೋ ಮನಿ ಕಟ್ತಾನ, ಚಲೋ ಹೊಲ ತೋಟಪಟ್ಟಿ ಮಾಡ್ತಾನ, ಏನ್ರಿ, ಚಲೋ ಬಂಗ್ಲೆ ಕಟ್ಟಿಸ್ತಾನ, ಚಲೋ ಅರ್ಬಿ ಉಡ್ತಾನ, ಚಲೋ ಗಾಡಿ ಸವಾರಿಗಳು ತಗೋತಾನ. ಆದ್ರ ಈ ಒಳಗಿರುವಂತ ಆತ್ಮಕ ಸುಖ ಶಾಂತಿ ಸಿಗಬೇಕಾದ್ರೆ ಏನ್ ಮಾಡ್ಬೇಕು? ಆತ್ಮಕ ಸುಖ ಶಾಂತಿ ಬೇಕಲ್ರಿ. ಈ ಆತ್ಮಕ ಸುಖ ಶಾಂತಿ ಇರ್ಲಿಕ್ಕಂದ್ರೆ ಮನುಷ್ಯಾಗ ಏನೈತಿ?
ಬರೀ ಕುದುರೆ ಬಗ್ಗೆ ವಿಚಾರ ಮಾಡಕತ್ತೀವಿ, ಆದ್ರೆ ಕುದುರೆ ಮ್ಯಾಗ ಏರೋನ್ ಬಗ್ಗೆ ವಿಚಾರ ಮಾಡಕತ್ತೀವಿ. ಶರೀರ ಬಗ್ಗೆ ವಿಚಾರ ಐತಿ, ಆದ್ರೆ ಒಳಗಿರುವ ಆತ್ಮದ ಬಗ್ಗೆ ವಿಚಾರ ಇಲ್ಲ ನಮ್ಮಲ್ಲಿ. ಆ ಆತ್ಮಕ್ಕೆ ವಿಚಾರ ಎಲ್ಲಿ ಸಿಗ್ತದಪ್ಪ ಅಂದ್ರೆ ಆ ಸೂಫಿ ಸಂತರು ಶರಣರು ಆ ಎಲ್ಲ ಧಾರ್ಮಿಕ ಪುಸ್ತಕದಲ್ಲಿ, ಅದು ಭಗವದ್ಗೀತಾ ಇರಲಿ, ರಾಮಾಯಣ ಇರಲಿ, ಕುರಾನ್ ಶರೀಫ್ ಇರಲಿ, ತೌರಾತ್ ಇರಲಿ, ಜಬೂರ್ ಇರಲಿ, ಇಂಜಿಲ್ ಇರಲಿ, ಯಾವುದೋ ಪರಮಾತ್ಮ ಅಲ್ಲಾಹ್ ತಾಲಾ ಏನ್ರಿ ಆ ಪುಸ್ತಕವನ್ನು ಕಳ್ಸ್ಯಾನಲ್ರಿ, ಆ ಪುಸ್ತಕದೊಳಗೆ ಆ ಒಳಗಿರುವಂಥ ಆತ್ಮಕ್ಕೆ ಶಾಂತಿ ಎಲ್ಲಿ ಸಿಗ್ತಿತ್ತು ಅನ್ನುವಂಥ ಮಾತು ಬರ್ದಾನ್ರಿ. ಆತ್ಮಕ್ಕೆ ಶಾಂತಿ ಎಲ್ಲ ಸಿಗ್ತದೆ. ಆ ಒಬ್ಬ ರಾಜ ಇದ್ದ, ಅವಂಗ ಏನ್ರಿ ಜಡ್ ಇಂಥ ಹತ್ತಿ ಎಂಥ ಉಪಚಾರ ಮಾಡಿದ್ರು ಅವಂಗ ಆರಾಮಾಗಲಿಲ್ಲ. ಒಬ್ರು ಹೇಳಿದ್ರಂತ ಯಾವ್ದಾರ ಹಳ್ಳಿಯವರು, ಇಲ್ರಿ ಆ ಗುಡ್ದಾಗ ಒಬ್ರು ಸೋಪಿ ಇರ್ತಾರ, ಮೌಲಿ ಸಾಬ್ರು ಇರ್ತಾರ, ಹಕೀಮ್ ಸಾಬ್ರು ಇರ್ತಾರ, ಅವ್ರಲ್ಲಿ ಹೋದ್ರೆ ಮೊದಲು ಅವರು ಮಾತು ಕೇಳುದಿಲ್ಲ, ಆದರೂ ಎಲ್ಲ ಪೇಷಂಟ್ ನೋಡುದಿಲ್ಲ, ನೀವು ಸ್ವಲ್ಪ ಹೋಗಿ ಸ್ವಲ್ಪ ಅವ್ರಿಗೆ ಕೇಳ್ಕೊರಿ, ಅವ್ರು ಯಾವ್ದಾರು ಒಂದು ಔಷಧ ಕೊಡ್ತಾರ, ಅದರಿಂದ ನಿಮ್ಮ ರಾಜ ಆರಾಮಾಗ್ಬೋದು ಅನ್ನುವಂಥ ಮಾತು ಹೇಳಿ ಕಳಿಸಿದ್ರು. ಆ ಎಲ್ಲ ರಾಜಾದ ಇವು ಮಿನಿಸ್ಟರ್ಗಳು ಮಂದಿ ಇದ್ದಿರಲ್ಲ, ವಜೀರ್ಗಳು ಎಲ್ಲರೂ ಹೋಗಿ ಭೇಟಿ ಆಗೋಣ, ನಾವೇ ಹೋಗೋಣ, ಯಾರಿಗೆ ಔಷಧ ಕರ್ಸೋದು ಬೇಡ, ನಾವೇ ಹೋಗೋಣ ಅಂತ ಹೋಗಿ ಆ ಹಕೀಮ್ ಸಾಬ್ರಿಗೆ ಭೇಟಿ ಆದ್ರಂತ. ಭೇಟಿಯಾಗಿ ಹೇಳಿದ್ರಂತ, ನೋಡ್ರಿ ನಾವು ಈ ದೇಶದ ನಾವು ವಜೀರ್ಗಳದೀವಿ, ಮಿನಿಸ್ಟರ್ಗಳದೀವಿ, ನಮ್ಮ ರಾಜ ಏನೈತಿ ಭಾಳ ಕಷ್ಟನಾಗ ಅದಾನ, ಅವ್ನು ದೊಡ್ಡ ಜಡ್ ಹತ್ತೈತಿ ಅವಂಗ, ನೀವು ಔಷಧ ಕೊಡ್ತೀರಂತ ಔಷಧ ಕೊಡ್ರಿ ಅಂತ ಹೇಳಿದೆ. ಹೌದಾ, ಔಷಧ ಕೊಡ್ತೀನಿ, ಆದ್ರೆ ನೀವು ಎಲ್ಲ ಹಿರಿಯರು ಬಂದಿರಂದ್ರೆ ನಿಮ್ಮ ರಾಜಾಗ ಔಷಧಕ್ಕಿಂತ ಮುಖ್ಯವಾಗಿ ಇನ್ನೊಂದು ಮಾತು ಹೇಳ್ತೀನಿ, ಅದು ನೀವು ಅವ್ನು ಕೊಟ್ರಿ ಅಂದ್ರೆ ಲಘುನ ಆರಾಮಕ್ಕನ ಅಂತ ಹೇಳಿದ್ರಂತ. ಅದೇ ಹೆಂಗೆ ಹೇಳಿರಲ್ಲ, ಅದೇನು ದೊಡ್ಡ ನಮ್ಮ ದೇಶದೊಳಗೆ ಎಲ್ಲ ನಮ್ಮ ಮಾತು ಕೇಳ್ತಾರೆ, ನಾವ ಏನೈತಿ ವಜೀರ್ಗಳದೀವಿ, ನಾವು ಎಲ್ಲ ಮಿನಿಸ್ಟರ್ಗಳದೀವಿ, ನೀವು ಏನು ಹೇಳ್ತೀರಿ ಹೇಳ್ರಿ, ನಾವು ಏನಿಲ್ಲ ಔಷಧ ಕೊಡ್ರಿ, ಆದ್ರೆ ಒಬ್ಬ ಇಂಥ ಮನುಷ್ಯನ ಅರ್ಬಿ ಉಡಿಸ್ರಿ, ಅವ್ಗೆ ಯಾವುದು ಕಷ್ಟ ಅನ್ನೋದು ಗೊತ್ತಿರಬಾರ್ದು, ಅವಂಗ ಯಾವುದು ಕಷ್ಟ ಅನ್ನೋದು ಮುಸೀಬತ್ತ ಕಷ್ಟ